ಹಲೋ ಎವ್ರಿವನ್. ಸೊ ಬಲರಾಮ್ ರಾಠೋಡ್ ದಿಸ್ ಸೈಡ್. ಸೊ ವೆಲ್ಕಮ್ ಬ್ಯಾಕ್ BR ಶೋ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಯಿತು, ಬಟ್ ನಾನು ಈ ರೀತಿ ಕಂಟೆಂಟ್ಗಳು ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಬಟ್ ಇದನ್ನೇ ಜನಗಳು ಇಷ್ಟಪಡ್ತಾವ್ರೆ. ಏನಂತಂದ್ರೆ ಆಸ್ ಎ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ದವರು ಯಾವ ರೀತಿ ಹದಗೆಟ್ಟು ಕೆಲಸ ಮಾಡ್ತಾವ್ರೆ, ಜನಗಳನ್ನ ಯಾವ ರೀತಿ ಯಾಮಾರಿಸ್ತಾವ್ರೆ ಅಂತಂದ್ರೆ ಲೈವ್ ಪ್ರೂಫ್ ಜೊತೆ ಬರ್ತಾ ಇದ್ದೀನಿ. ಆಸ್ ಎ ನಾನು ಅನ್ಕೊಂಡಿದ್ದೆ ಸ್ಟಾರ್ಟ್ಅಪ್ ಮಾಡುವಾಗ ಒಬ್ಬನೇ ಆಗಿದ್ದಲ್ವಾ ಫಾರ್ ಎವರ್ ಲಿವಿಂಗ್ ಬಗ್ಗೆ ಮಾತಾಡಕ್ಕೆ. ನನ್ನ ಬಗ್ಗೆ ಇವ್ರು ಏನ್ ಆಡ್ಕೊಂಡಿದ್ದಾರೆ, ಜನಗಳ ಮಧ್ಯೆ ಏನ್ ಮಾತಾಡ್ತಾವ್ರೆ, ಅದು ಅನ್ಕೊಂಡು ನಮಗೊಂದು ಖುಷಿ ಆಗತ್ತೆ. ಯಾಕಂದ್ರೆ ನಾವು ಸತ್ಯನ ಫಾಲೋ ಮಾಡ್ತೀವಿ. ಇವಾಗ ಜನಗಳಿಗೆ ಕರೆಕ್ಟ್ ಆಗಿ ರಿಯಲ್ ಫ್ಯಾಕ್ಟ್ ಹೇಳೋದನ್ನ ಬಿಟ್ಬಿಟ್ಟು ಮೋಸ ಮಾಡಿ ದುಡ್ಡು ವಂಚನೆ ಮಾಡೋದು ಬಿಸ್ನೆಸ್ ಅಲ್ಲ. ಇವ್ರು ಮಾಡ್ತಾ ಇರೋದೇ ಬೇರೆ ಕತೆ. ಸೊ ತುಂಬಾ ಇಂಪಾರ್ಟೆಂಟ್ ಇದೆ ಈ ವಿಡಿಯೋ. ಸೊ ಈ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಜನಗಳಿಗೆ ಹೆಲ್ಪಿಂಗ್ ಆಗಬೇಕು ಅಂತಂದ್ರೆ. ಬಟ್ ಡೆಫಿನೆಟ್ಲಿ ಹಾಗೆ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿ ಹೋಗಿ ಕೂಡ ನೀವು ಫಾಲೋ ಮಾಡ್ಕೊಂಡು ಇದೇ ರೀತಿ ವಿಡಿಯೋಗಳು ನೋಡ್ತಾ ಇರಬಹುದು, ಕಂಟೆಂಟ್ ನೋಡ್ತಾ ಇರಬಹುದು. ಸೊ ಹಾಗೆ ನಿಮ್ಗೆ ಇದೇ ರೀತಿ ಇನ್ನೂ ಏನೇನೋ ಸ್ಕ್ಯಾಮ್ ಆಗ್ತಿದಾವೆ, ಫ್ರಾಡ್ ಆಗ್ತಿದಾವೆ ಅಂತ ಅಂದ್ರೆ ಡೆಫಿನೆಟ್ಲಿ ನಮಗೆ ಅದ್ರ ಬಗ್ಗೆ ನೀವು ಕ್ಲಿಯರಿಟಿ ಹೇಳ್ಬಹುದು, ಕೂಡ ನಿಮ್ಗೆ ಶೇರ್ ಮಾಡ್ಬೋದು. ನೀವು ಕೊಟ್ರೆ ನಾವು ಅದನ್ನ ಆಕ್ಷನ್ ತಗೊಳಕ್ ರೆಡಿ ಆಗಿದ್ದೀವಿ. ಯಾಕೆಂತಂದ್ರೆ ಜನಗಳಿಗೆ ಅನ್ಯಾಯವಾಗಿ ದುಡ್ಡು ಇಸ್ಕೊಳ್ಳೋದು ತುಂಬಾ ದೊಡ್ಡ ತೊಂದರೆ ಇದು. ಯಾಕಂದ್ರೆ ಇವ್ರ ವಿರುದ್ಧವಾಗಿ ಮಾಡ್ತಾವ್ರೆ ಕೆಲಸ. ಕರ್ನಾಟಕದಲ್ಲಿ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ದವರಿಗೆ ತುಂಬಾ ದೊಡ್ಡ ಎಚ್ಚರಿಕೆ. ನಾನು ಪದೇ ಪದೇ ಹೇಳ್ತಾನೆ ಬರ್ತಾ ಇರ್ತೀನಿ. ಬಟ್ ಇವ್ರು ಮಾಡ್ತಾ ಇರೋದೇ ಹದಗೆಟ್ಟು ಕೆಲಸ. ಬಿಸ್ನೆಸ್ ಮಾಡಬೇಕು, ಎಲ್ಲ ಜನಗಳು ತುಂಬಾ ವರ್ಕ್ ನೀಡೆಡ್ ಇದೆ, ರೈಟ್? ಬಟ್ ಅದೇ ವರ್ಕ್ ನೀಡೆಡ್ ಇರೋದಕ್ಕೆ ಇವು ಬಡ್ಡಿ ಮಕ್ಕಳು ಕೆಟ್ಟ ವೇರಿಂದ ಯೂಸ್ ಮಾಡ್ಕೊಂತಿದ್ದಾರೆ. ಹೆಂಗೆ ಅಂತ ಹೇಳ್ತೀರಾ? ಸೊ ಇವಾಗ ನೋಡಿ, ಹೌಸ್ ವೈಫ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಪ್ರೆಸೆಂಟ್ ಜನರೇಷನ್ ಅಂದ್ರೆ ಟೆಕ್ನಾಲಜಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಅಂದ್ರೆ ಪ್ರತಿಯೊಬ್ಬರ ಕಡೆ ಕೂಡ ಒಂದು ಯಾಡ್ಸ್ ಹೋಗುತ್ತೆ. ಆ ಯಾಡ್ಸ್ ಅಲ್ಲಿ ಶೋ ಆಗಿರುತ್ತೆ ವರ್ಕ್ ಫ್ರಮ್ ಹೋಮ್. ಅರ್ನ್ ಮಾಡ್ತೀವಿ 25,000-30,000 ಪ್ರತಿ ತಿಂಗಳು ತಗೋಬಹುದು ಅಂತಂತಾರೆ. ಜನಗಳು ನಂಬ್ತಾರೆ ಇದನ್ನ. ಇವಾಗ ಟೆಕ್ನಾಲಜಿ ನೋಡಿದ್ರೆ ಅದು ನಂಬ್ಕೊಂಡು ಆಮೇಲೆ ಏನ್ ಮೋಸ ಆಗತ್ತಲ್ಲ ಸರ್, ಅದನ್ನ ನಾನು ನಿಮ್ಗೆ ಇವತ್ತು ರಹಸ್ಯ ಬಿಟ್ಟು ಕೊಡ್ತಾ ಇದ್ದೀನಿ. ಇದನ್ನ ನೀವು ತಿಳ್ಕೊಳ್ರಿ, ಲೀಗಲ್ ಅನ್ಕೊಳ್ರಿ, ಇಲ್ಲ ಸುಳ್ಳು ಅನ್ಕೊಳ್ರಿ, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಜನಗಳು ನನಗೆ ತಲುಪ್ತಾ ಇದ್ದೀನಿ. ಫಾರ್ ಎವರ್ ಲಿವಿಂಗ್ ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ ಗೊತ್ತಾ? ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ ಇರೋದು ಇದೇ ಒಂದು ಕಂಪನಿ, ಕರ್ನಾಟಕ ಟೀಮ್ ಮಾತ್ರ ಇದು. ನಾನು ಮಾತಾಡ್ತಾ ಇರೋದು ಯಾರು ಮಾಡ್ತಾವ್ರೆ ಅವರಿಗೆ ಸ್ಪೆಷಲಿ ಫಾರ್ ಇದು ಅಂತ ಅನ್ಕೊಳ್ಳಿ. ನೀವೇನ್ ಮಾಡ್ಬೇಕು ಅದನ್ನ ಕಮೆಂಟ್ ಅಲ್ಲಿ ಏನ್ ಕಿತ್ತಾಕ್ತಿರೋ ಕಮೆಂಟ್ ಅಲ್ಲಿ ಕಿತ್ತಾಕಿ, ಆಯ್ತಾ? ನಾನು ಕಮೆಂಟ್ಗಳು ನೋಡ್ತಿರ್ತೀನಿ, ಎಲ್ಲ ಏನೇನು ಮಾತಾಡ್ತಾವ್ರೆ, ಕೆಟ್ಟದು ಬರುತ್ತೆ, ಒಳ್ಳೆದು ಬರುತ್ತೆ, ಡೂಸ್ ನಾಟ್ ಮ್ಯಾಟರ್. ನನ್ನ ಕಡೆ ಜನಗಳಿಗೆ ಗೊತ್ತಾಗ್ತಿದ್ಯಾ ಸಾಕು, ಅಷ್ಟೇ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ, ಮುಂದೆ ಮೂವ್ ಆನ್ ಆಗ್ರಿ. ಬಟ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ ಕರ್ನಾಟಕ ಟೀಮ್ದವ್ರ ಜೊತೆ ಕನೆಕ್ಟ್ ಆಗ್ಲೇಬೇಡಿ, ಜಾಯಿನ್ ಆಗ್ಲೇಬೇಡಿ. ಯಾಕೆ ಅಂದ್ರೆ ಇವಾಗ ಹೇಳ್ತೀನಿ ಕೇಳಿ. ಜಸ್ಟ್ ನಾನು ಇವಾಗ ಒಂದು ಆಡಿಯೋ ಕೇಳಿದೆ, ಅದರಲ್ಲಿ ಹೇಳ್ತಾ ಇರೋರು ಆಡಿಯೋ ಕೇಳಿದೆ ವಿತ್ ಅದ್ರ ಜೊತೆಗೆ ನಾನು ಪ್ರೂಫ್ ಕೂಡ ತಗೊಂಡೆ. ಅವ್ರು ಹೇಳ್ತಾರೆ, ಸರ್ ಇವರು ನಾವು ಒಮ್ಮಿಗ್ಲೇ ಇವರಿಗೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ರೆ ಯಾರು ಜಾಯಿನ್ ಆಗೋದಿಲ್ಲ, ಅದಕ್ಕೋಸ್ಕರ ನಾವು ಜನಗಳನ್ನ ಈ ರೀತಿ ಹೇಳ್ಕೊಂಡು ದುಡ್ಡು ಇಸ್ಕೊಂತೀವಿ. ಅಂದ್ರೆ ಇವಾಗ ಫಾರ್ ಎವರ್ ಲಿವಿಂಗ್ ಅಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ನಮಗೆ ಬೇಕು ಟೋಟಲಿ 30,000 36,000 40,000 ಬೇಕು ಫಾರ್ ಎವರ್ ಲಿವಿಂಗ್ ಅಲ್ಲಿ ವರ್ಕ್ ಮಾಡೋರಾಗಿದ್ರೆ. ಇದು ಬಿಟ್ಟು ಬೇರೆ ಏನೂ ಇಲ್ಲ. ಅವ್ರು ಏನು ಸುಳ್ಳು ಹೇಳ್ಬಹುದು, ಆಫರ್ ಇದೆ, ಅದನ್ನಿದೆ ಅಂತ ಎಲ್ಲ ಕೂಡ ಮೋಟಿವೇಟೆಡ್. ಬಟ್ ದಿಸ್ ಈಸ್ ನಾಟ್ ಎ ರಿಯಲ್ ಫ್ಯಾಕ್ಟ್. ರಿಯಲ್ ಫ್ಯಾಕ್ಟ್ ಇರೋದು ನೀವು ಫಾರ್ ಎವರ್ ಲಿವಿಂಗ್ ಅಲ್ಲಿ 36,000 ಪೇ ಮಾಡಿದ್ರೆ ಮಾತ್ರ ನೀವು ಬಿಸ್ನೆಸ್ ಮಾಡಬಹುದು. ನಿಮ್ಮ ಮೈಂಡ್ ಮೋಟಿವೇಟ್ ಮಾಡ್ತಾರೆ, ಮೈಂಡ್ ವಾಶ್ ಮಾಡ್ತಾರೆ, ತುಂಬಾ ಮೋಟಿವೇಶನ್ ಆಗಿ ಹೇಳ್ತಾರೆ. ಸ್ವಲ್ಪ ಜಾಗರೂಕರಾಗಿ. ದುಡ್ಡು ಹೋದ್ಮೇಲೆ ಆಳುವಂತ ಸ್ಥಿತಿಗೆ ಬರಬೇಡ್ರಿ. ಇದು ನಿಮಗೆ ಅಡ್ವಾನ್ಸ್ಲಿ ನಾವು ಒಂದು ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀವಿ. ತುಂಬಾ ಸ್ಕ್ಯಾಮ್ ನಡೀತಾವೆ ಇವಾಗ. ಬಟ್ ಫಾರ್ ಎವರ್ ಲಿವಿಂಗ್ ತರ ಯಾವ ಸ್ಕ್ಯಾಮ್ ನಡೀಲ್ಲ ಅಂತ ಅನ್ಕೊಂತೀನಿ. ಇವಾಗ ಇವ್ರ ಫೋಕಸ್ ಟಾರ್ಗೆಟ್ ಯಾರು ಗೊತ್ತಾ ಇವರಿಗೆ? ಓನ್ಲಿ ಫಾರ್ ಹೌಸ್ ವೈಫ್ ಅವರಿಗೆ ತುಂಬಾ ಮೋಟಿವೇಟ್ ಮಾಡ್ತಾರೆ ಸರ್. ತುಂಬಾ ಮೋಟಿವೇಟ್ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಕಾರಣ ಹಾಕ್ಬಿಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂತಾರೆ ಸುಳ್ಳು ಹೇಳ್ಬಿಟ್ಟು. ಪ್ರತಿ ತಿಂಗಳು ಇಷ್ಟು ಕೊಡ್ತೀವಿ ದುಡ್ಡು, ಇಷ್ಟು ಇನ್ಕಮ್ ಬರುತ್ತೆ, ನೀವು ಒನ್ ಟೈಮ್ ಇಷ್ಟೇ ಪೇ ಮಾಡಿ. 7,000 ತಗೊಂತಾರೆ, 10,000 ತಗೋತಾರೆ, 20,000 ತಗೊಂತಾರೆ. ಆಫ್ಟರ್ ಮತ್ತೆ ಕೇಳ್ತಾರೆ ಅಷ್ಟು ಪೇ ಮಾಡ್ಬೇಕು, ಇಷ್ಟು ಪೇ ಮಾಡ್ಬೇಕು ಅಂತ. ಇದು ತುಂಬಾ ದೊಡ್ಡ ಸ್ಕ್ಯಾಮ್ ಆಗ್ತಿದೆ. ಸೊ ನನಗೆ ನನ್ನ ಆಡಿಯನ್ಸ್ ಪ್ರಕಾರ ವಿಡಿಯೋ ಮಾಡ್ಬೇಕಾಯ್ತು. ಬಟ್ ಇವಾಗ ನನಗೆ ಸ್ಪೆಷಲಿ ಫಾರ್ ಕರ್ನಾಟಕ ಜನತೆ, ಕರ್ನಾಟಕ ಕಡೆಯಿಂದ ತುಂಬಾ ಜನ ಯುವಕರು ಕೂಡ ಸಪೋರ್ಟ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಏನ್ ಪ್ರೂಫ್ ಬೇಕು ಸರ್? ನಾವು ಪ್ರೂಫ್ ಕೊಡ್ತೀವಿ, ಬಟ್ ನಾವು ಇದನ್ನ ನಿಲ್ಲಿಸಬೇಕು ಅಂತ. ವಿಡಿಯೋ ನೋಡ್ತಾ ಇರುವಂತ ಪೀಪಲ್ ಆಡಿಯನ್ಸ್, ಕನ್ನಡ ಜನತೆಗೆ ಒಂದು ರಿಕ್ವೆಸ್ಟ್ ಹೇಳ್ತಾ ಇರೋದು ನಾನು. ಫಾರ್ ಎವರ್ ಲಿವಿಂಗ್ ಟೀಮ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕಂಪನಿ ಅವ್ರು ಹೇಳ್ತಾರೆ ಜನಗಳಿಗೆ ಫಸ್ಟ್ ಪ್ರೆಸೆಂಟೇಷನ್ ಕ್ಲಿಯರ್ ಆಗಿ ಹೇಳ್ಬೇಕು ಅಂತ. ಯಾವುದೇ ಕಾರಣಕ್ಕೂ ದುಡ್ಡು ₹1 ಇವ್ರು ತಗೋಬಾರ್ದು ಅಂತ ಯೋಚನೆ ಮಾಡ್ರಿ. ಕಂಪನಿ ಹೇಳಲ್ಲ ಫಸ್ಟ್ ಇವ್ರಿಗೆ ದುಡ್ಡು ತಗೊಳ್ಳಿ ಅಂತ, ಬಟ್ ಕಂಪನಿ ಹೇಳುತ್ತೆ ಫಸ್ಟ್ ಇವರಿಗೆ ನೀವು ಇನ್ಫಾರ್ಮೇಶನ್ ಕೊಡಿ ಅಂತ.
ಕಂಪ್ನಿ ಈ ರೀತಿ ಇದೆ, ಕಂಪ್ನಿ ಪ್ರಾಡಕ್ಟ್ ಹಿಂಗೆ ಇದೆ, ಇದ್ರಲ್ಲಿ ಕೆಲಸ ಮಾಡಿದ್ರೆ ಹಿಂಗೆ ಇನ್ಕಮ್ ಬರುತ್ತೆ, ಇದು ಕ್ಲಿಯರಿಟಿ ಸಿಗ್ಬೇಕು. ಇವ್ರು ಬಡ್ಡಿ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ, ಇವ್ರು ಕರ್ನಾಟಕ ಟೀಮ್ದವ್ರು, ಈ ಸುರ್ಸೆಲ್ ಬಾವಿ ಆಗ್ಲಿ, ಸೋ ಮೆನಿ ಪೀಪಲ್ ಎಲ್ಲರೂ ಆಗ್ಲಿ, ಇವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಾ? ಎಲ್ಲ ಟೀಮ್ ರೀ, ಅಚೀವರ್ ಕ್ಲಬ್ಸ್ ಆಗ್ಲಿ, ಗೇಮ್ ಚೇಂಜರ್ಸ್ 23 ಆಗ್ಲಿ, ಎಲ್ಲ ಹೇಳ್ತೀನು ಮಕ್ಕಳೇ. ನನ್ನ ಬಗ್ಗೆ ಏನು ಆಡ್ಕೊಂತೀರಾ, ಏನ್ ಮಾತಾಡ್ತೀರಾ ಅದು ನನ್ಗೆ ಪರವಾಗಿಲ್ಲ. ಒಟ್ನಲ್ಲಿ ನಿಮಗೆ ಏನ್ ಮಾಡ್ಬೇಕು ನಾನು ಮಾಡೇ ಮಾಡ್ತೀನಿ. ನೀವು ಏನ್ ಆಕ್ಷನ್ ತಗೋದ್ರೂ ಮಾಡಿ, ಇನ್ಮೇಲೆ ಲೈವ್ ಪ್ರೂಫ್ ಜೊತೆ ತಗೊಂಡ್ಬರ್ತೀನಿ ಬ್ರೋ, ಆಯ್ತಾ? ಇನ್ನೊಂದು ಏನಂತಂದ್ರೆ, ಇವಾಗ ಫಾರ್ ಎವರ್ ಲಿವಿಂಗ್ ಅಲ್ಲಿ ಇವ್ರು ಹೆಂಗೆ ಮಾಡ್ತಾವ್ರೆ ಆಟ ಗೊತ್ತಾ? ಪಾಪ ನನಗೆ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ, ಸರ್ ಹಿಂಗೆ ಮೋಸ ಆಯಿತು, ಹಂಗೆ ಮೋಸ ಆಯಿತು, ಹಿಂಗೆ ಆಯ್ತು, ಎಲ್ಲ ಆಯ್ತು, ದುಡ್ಡು ಹೋಯ್ತು. ನಾನು ಹೇಳೋದು ಒಂದೇ, ಸಿರ್ಸೆಲ್ ಭಾವಿ ಅವರಿಗೆ ಅಚೀವರ್ ಕ್ಲಾಸ್ ಆಗಲಿ, ಗೇಮ್ ಚೇಂಜರ್ಸ್ 23 ಆಗಲಿ, ಇನ್ನೊಂದು ಯಾವುದೋ ಬಂದಿದೆ ಟೀಮ್ ಫೈರ್ 64 ಅಂತೆ. ಇವೆಲ್ಲ ಟೀಮ್ ಕರ್ನಾಟಕದಲ್ಲಿ ಏನ್ ಮಾಡ್ತಾವ ಅಂತಂದ್ರೆ, ಜನಗಳಿಗೆ ಏನು ಕಂಪನಿ ಬಗ್ಗೆ ಕ್ಲಿಯರಿಟಿ ಕೊಡೋದಿಲ್ಲ, ಓನ್ಲಿ ಫಾರ್ ಮೋಟಿವೇಶನ್. ಈ ಹುಡುಗ ಹಿಂಗ್ ಮಾಡಿ, ಈ ಹುಡುಗಿ ಹಿಂಗ್ ಮಾಡಿ, ಈ ಹೌಸ್ ವೈಫ್ ಹಿಂಗೆ ಮಾಡಿ ದುಡ್ಡನ್ನ ಅರ್ನ್ ಮಾಡಿದ್ದಾರೆ. ಅದು ರಿಯಲ್ ಇದೆಯೋ ಸುಳ್ಳಿದೆಯೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳಲ್ಲ. ಬಟ್ ರಿಯಲ್ ಟ್ರೂತ್ ಫಾರ್ ನಾವು ಏನ್ ಮಾಡ್ಬೇಕು ಅನ್ನೋದು ಹೇಳೋದಿಲ್ಲ ಅವರು. ಏನ್ ಮಾಡಬಾರ್ದು, ಏನಕ್ಕೆ ದುಡ್ಡು ಕೊಡಬೇಕು, ಅದು ಇಂಡೈರೆಕ್ಟ್ ಆಗಿ ಹೇಳಿಬಿಟ್ಟು ಜನಗಳಿಗೆ ಮೋಸ ಮಾಡಿ ದುಡ್ಡು ಕಿತ್ಕೊಂತ ಅವ್ರೆ ಫಾರ್ ಎವರ್ ಲಿವಿಂಗ್ ಟೀಮ್, ಕರ್ನಾಟಕ ಟೀಮ್ದು. ಫಾರ್ ಎವರ್ ಲಿವಿಂಗ್ ಕಂಪ್ನಿ ಹೇಳುತ್ತೆ, ಯಾವುದೇ ಕಾರಣಕ್ಕೂ ದುಡ್ಡು ನಿಮ್ಮ ಅಕೌಂಟಿಗೆ ಬರಬಾರ್ದು, ಕಂಪ್ನಿ ಅಕೌಂಟ್ ದುಡ್ಡು ಬರಬೇಕು ಅಂತ ಹೇಳುತ್ತೆ. ಬಟ್ ಆದ್ರೂ ಕರ್ನಾಟಕ ಟೀಮ್ದವರು ಕಂಪ್ನಿ ವಿರುದ್ಧ ಹೋಗ್ತಿದ್ದಾರೆ. ನಾವು ಇದ್ರ ಮೇಲೆ ಆಕ್ಷನ್ ತಗೋಬಹುದು ಕರ್ನಾಟಕ ಸರ್ಕಾರ ಕಡೆಯಿಂದ. ಗೋರ್ಮೆಂಟ್ ನಾವು ಇವಾಗ ಗೋರ್ಮೆಂಟ್ ಹೋದ್ರೆ ನಾವು ವಿರುದ್ಧ ಆಕ್ಷನ್ ತಗೊಳಕ್ಕೆ ಅವಕಾಶ ಇದೆ. ಇನ್ನೊಂದು, ಜಾಸ್ತಿ ಪಬ್ಲಿಸಿಟಿ ಮಾಡಬೇಕು ಇಡೀ ಕರ್ನಾಟಕ ಬಂದಿರ, ಇಡೀ ಕರ್ನಾಟಕ ಗೊತ್ತಾಗಬೇಕು ಅಂತಂದ್ರೆ, ನಾವು ಪಬ್ಲಿಸಿಟಿ ಮಾಡ್ಬೇಕು. ಹೆಂಗೆ ಪಬ್ಲಿಸಿಟಿ ಮಾಡ್ಬೇಕು ಅಂತಂದ್ರೆ, ಇವಾಗ ನೀವೇನ್ ಮಾಡ್ರಿ ಅಂತಂದ್ರೆ, ಎಲ್ಲರೂ ಕೂಡ ಇದೇ ರೀತಿ ನಮ್ಮ ವಿಡಿಯೋನ ಶೇರ್ ಮಾಡ್ರಿ. ಇಡೀ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋನ ಶೇರ್ ಆಗ್ಬೇಕು. ನಮ್ಮ ಕಂಟೆಂಟ್ ಜನಗಳಿಗೆ ಏನ್ ಮೋಸ ಮಾಡ್ತಿದ್ದಾರೆ, ಇವ್ರು ಯಾಡ್ ರನ್ ಮಾಡ್ತಾರೆ ಬ್ರೋ, ಯಾಡ್ ರನ್ ಮಾಡ್ಬಿಟ್ಟು ಜನಗಳಿಗೆ ಮೋಟಿವೇಶನ್ ಮಾಡ್ತಾರೆ. ಅದು ಡೇ 1 ಅಂತಾರೆ, ಡೇ 2 ಅಂತಾರೆ. ಡೇ 1 ಡೇ 2 ಅಲ್ಲಿ ಇವ್ರು ಓನ್ಲಿ ಫಾರ್ ಮೋಟಿವೇಶನ್ ಮಾತಾಡೋದು, ಅದು ಬಿಟ್ಟು ಏನು ಮಾತಾಡಕ್ ಆಗೋದಿಲ್ಲ ಇವರಿಗೆ. ಅಂದ್ರೆ ಈ ಜನಗಳು ದುಡ್ಡು ಕೊಡ್ಬೇಕಲ್ಲ ಇವರಿಗೆ, ಅಷ್ಟೊಂದು ಶಕ್ತಿ ಇಲ್ಲ ಇವ್ರ ಕಡೆ 30,000 ಟರ್ನ್ ಆನ್ ಮಾಡ್ಸಕ್ಕೆ. ಬಿಸ್ನೆಸ್ ಮಾಡೋದು ಎತ್ಕೊಂಡವ್ರೆ, ಮತ್ತೆ ಏನು ಅದು ಮಿಲಿನಿಯರ್ ಕ್ಲಬ್ ಅಂತೆ, ಅಷ್ಟೊಂದು ದುಡ್ಡು ಸಾಕಾರ ಇವರು. ಎಷ್ಟೋ ಹೌಸ್ ವೈಫ್ ಅವ್ರ ಕನಸನ್ನ ಹುಟ್ಟಿಸಿ ಸಾಯಿಸಿರುವಂತ ಬಡ್ಡಿ ಮಕ್ಕಳು ಇವರು, ಕರ್ನಾಟಕ ಟೀಮ್ ಫಾರ್ ಎವರ್ ಲಿವಿಂಗ್. ಯಾವ್ದಾದ್ರು ಎಲ್ಲೆಲ್ಲೋ ಹೋಗಿದ್ದಾರೆ ಅಲ್ಲ, ರಿಯಲ್ ಆಗಿ ಮಾತಾಡಿ, ರಿಯಲ್ ಆಗಿ ಹೇಳ್ರಿ, ರಿಯಲ್ ಆಗಿ ಸಕ್ಸಸ್ ತಗೊಳ್ರಿ. ಇವಾಗ ನೀವು ಮಾಡ್ತಾ ಇರೋದು ಯಾರು ನೋಡ್ತಿಲ್ಲ ಅಂತ ಅಂದ್ರೂ ಭಗವಂತ ನೋಡ್ತಿರ್ತಾನೆ. ಅದಕ್ಕೆ ಪರೀಕ್ಷೆ ಅಷ್ಟೊಂದು ಜಾಸ್ತಿ ಮಿತಿ ಮೀರಬಾರ್ದು. ಆ ಪರೀಕ್ಷೆ ಮಾಡಿಬಿಟ್ರೆ ಭಗವಂತ ನೀವು ಎಲ್ಲಿ ಬೀಳ್ತಿರೋ ಗೊತ್ತಿಲ್ಲ, ಅಂತ ಕಾಲದಲ್ಲಿ ಹೋಗ್ತೀರಾ. ಸಿರ್ಸೆಲ್ ಭಾವಿ ಅವರೇ, ಶಿವ ಸುಬ್ರಹ್ಮಣ್ಯ ಅವರೇ, ತುಂಬಾ ಜನ ಇದ್ದೀರಾ ಈ ಒಂದು ವಿವೇದಲ್ಲಿ. ಇನ್ನು ಯಾರೋ ಅಚೀವರ್ಸ್ ಕ್ಲಬ್ ಟೀಮ್ ಅಲ್ಲಿ, ಇನ್ನೊಂದು ಯಾರೋ ಟೀಮ್ ಫೈರ್ 64 ಟೀಮ್ ಅಲ್ಲಿ. ಕರ್ನಾಟಕದಲ್ಲಿ ಇವೆಷ್ಟೆಲ್ಲ ಹರಡ್ತಾ ಇದೆ. ದಯವಿಟ್ಟು ಹೌಸ್ ವೈಫ್ ಅವರು ಅಂಡ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಜಾಗರೂಕರಾಗಿರಿ. ನಮ್ಮ ಮಾತು ನೀವು ಕೇಳಿಲ್ಲ ಅಂತ ಅಂದ್ರೂ ಕೂಡ ಅವ್ರು ನಿಮ್ಗೆ ಹೇಳ್ತಾರೆ, ಫಸ್ಟ್ ಡೇ 1 ಡೇ 2 ಅವಾಗ ತಿಳ್ಕೊಳ್ರಿ. ಏನಂತ ಅಂದ್ರೆ ಅವ್ರು ಹೇಳ್ತಾರೆ, ಸೊ ನೀವು ಸ್ಲೋ ಟ್ರ್ಯಾಕ್ ಫಾಸ್ಟ್ ಟ್ರ್ಯಾಕ್ ಅಂತ ಮೋಟಿವೇಶನ್ ಮಾಡ್ತಾರೆ, ಓನ್ಲಿ ಫಾರ್ ಮೋಟಿವೇಶನ್ ಮಾಡ್ತಾರೆ. ನಿಮಗೆ ಕೆಲಸದ ಬಗ್ಗೆ ಅವ್ರು ಹೇಳೋದಿಲ್ಲ. ಕೆಲಸದ ಬಗ್ಗೆ ಹೇಳಬೇಕು ಅಂತಂದ್ರೆ ಅವ್ರ ಕಡೆ ಮೀಟರ್ ಇಲ್ಲ ಬ್ರೋ. ಆ ಕೆಲಸ ಹೇಳ್ಬಿಟ್ರೆ ನೀವು ದುಡ್ಡು ಕೊಡಂಗಿಲ್ಲ, ಅಡ್ವಾನ್ಸ್ ನಿಮ್ಮ ಹತ್ರ ದುಡ್ಡು ತಗೊಂತಾರೆ. ಅಷ್ಟೊಂದು ದೊಡ್ಡ ಕಂಪನಿ, 45 ವರ್ಷ ನಡೀತಿದೆ ಕಂಪನಿ, ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ 170 ದೇಶದಲ್ಲಿ ನಡೀತಾ ಕಂಪನಿ. ಬಟ್ ಕರ್ನಾಟಕದಲ್ಲಿ ನಡ್ಸಕ್ಕೆ ಕನ್ನಡಿಗರಿಗೆ ಮೋಸ ಮಾಡಿರುವಂತ ಕಂಪನಿ ಈ ಬಡ್ಡಿ ಮಕ್ಕಳು ಇವರು, ಕರ್ನಾಟಕದವರು. ಏನೊಂಥರ ಗೊತ್ತಾಯ್ತಾ, ಅದು 20,000 30,000 ಕಿತ್ಕೊಳ್ಳೋದು. ಫಾರ್ ಎವರ್ ಲಿವಿಂಗ್ ಕಂಪನಿ ಇರೋದು ಅಮೆರಿಕ ಅರಿಜೋನಾದಿಂದ. ಬಟ್ ಇಲ್ಲಿ ಜನಗಳಿಗೆ ಮೋಸ ಮಾಡಿ ಅಲ್ಲಿ ದುಡ್ಡು ಕಳಿಸೋದು ಒಳ್ಳೇದಂತೀರಾ? ವರ್ಕ್ ಮಾಡ್ಲಿ, ಎನಿವೇರ್ ವರ್ಕ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಇವಾಗ ಹೌಸ್ ವೈಫ್ ಆಗಿರ್ಲಿ, ಸ್ಟೂಡೆಂಟ್ ಆಗಿರ್ಲಿ, ಎಂಪ್ಲಾಯ್ಮೆಂಟ್ ಆಗಲಿ, ಲೀಗಲ್ ಆಗಿ ಮಾತಾಡಕ್ಕೆ ಮುಕ್ಕಳಿ ಬಡತ್ತಾ? ಲೀಗಲ್ ಆಗಿ ಹೇಳ್ಬೇಕು ಜನಗಳಿಗೆ, ಲೀಗಲ್ ಆಗಿ ಏನ್ ಪ್ರಾಕ್ಟಿಕಲ್ ಇದೆ ಅದನ್ನ ಹೇಳ್ಬೇಕು. ಕೆಲಸ ಗೊತ್ತಿಲ್ಲದೆ, ಏನ್ ಕೆಲಸ ಮಾಡ್ಬೇಕು ಗೊತ್ತಿಲ್ಲದೆ, ಇವಾಗ ನೀವು 30,000 ಕಿತ್ಕೊಳ್ಳೋದು, 10,000 ಕಿತ್ಕೊಳ್ಳೋದು, ಇವ್ರೇನು ಹಿಂಗ್ ಮಾಡ್ಕೊಂಡವ್ರು, ಯಾರು ಕೇಳೋರಿಲ್ಲ ಅಂತ ಅನ್ಕೊಂಡಿದ್ದಾರೆ. ಸೊ ನಮ್ಮ ವಿಡಿಯೋ ನೋಡಿರುವಂತ ಪೀಪಲ್ ನೀವೆಲ್ಲರೂ ಏನ್ ಮಾಡ್ಬೇಕು ಅಂದ್ರೆ, ತಕ್ಷಣ ವಿಡಿಯೋ ಶೇರ್ ಮಾಡ್ರಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ ಮೇಲೆ ಇದರ ಮೇಲೆ ಲೈವ್ ಪ್ರೂಫ್ ತುಂಬಾ ಬರುತ್ತೆ. ಲೈವ್ ಪ್ರೂಫ್ ವಿತ್ ಲೈವ್ ಪ್ರೂಫ್ ಜೊತೆ ಬರ್ತೀನಿ. ಎಷ್ಟು ಜನಗಳಿಗೆ ಅನ್ಯಾಯ ಆಗಿದ್ವೋ ಎಲ್ಲರೂ ನಾವು ಲೈವ್ ಪ್ರೂಫ್ ನಿಮಗೆ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಹಾಗಾಗಿ ನಮ್ಮ BR ಶೋ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ರಿ. ಸಿಗ್ತೀವಿ ನಿಮಗೆ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಹೆಂಗೆ ಇದೆ, ನಿಮಗೆ ಇದ್ರ ಬಗ್ಗೆ ಏನ್ ಗೊತ್ತಾಯಿತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡ್ರಿ. ತುಂಬಾ ಇಂಪಾರ್ಟೆಂಟ್ ಇದೆ. ನಾವು ಇಷ್ಟೆಲ್ಲ ರಿಸ್ಕ್ ತಗೊಂಡು ಮಾಡ್ತಾ ಇರೋದು ಸ್ವಲ್ಪ ರಿಸ್ಕ್ ಆಗಿರುತ್ತೆ. ಸೊ ಆ ರಿಸ್ಕ್ಗೆ ಸಪೋರ್ಟ್ ಬೇಕಾಗಿರೋದು ನಿಮ್ಮ ಕಡೆಯಿಂದ. ಒಂದು ಫಾಲೋ, ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಶೇರ್. ಬಾಯ್, ಶ್ರೀ ರಾಧೆ ರಾಧೆ.